ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಶಿವಪೂಜೆಯನ್ನು ಮಾಡುವುದರಿಂದ ಹೇಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಹೇಗೆ ಆ ಪರಶಿವನು ನೀವು ಬೇಡಿದ್ದನ್ನು ಯಥಾರ್ಥವಾಗಿ ನೀಡುತ್ತಾನೆ ಅನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಂದರೆ ಈ ಒಂದು ಶಿವಪೂಜೆಯನ್ನು ನೀವು ಭಕ್ತಿಯಿಂದ ಮಾಡಿದ್ದೆ ಆದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹಾಗಾದರೆ ಕೆಲವರು ಹೇಳ್ಬೋದು, ಈ ಶಿವಪೂಜೆ ಅಭಿಷೇಕ ಇವೆಲ್ಲ ನಮಗೆ ಬರಲ್ವಲ್ಲ, ಹೇಗೆ ಈ ಶಿವಪೂಜೆಯನ್ನು ಮಾಡೋದು ಅಂತ. ಯಾರಿಗೆ ಶಿವಪೂಜೆ ಮಾಡಲು ಅಶಕ್ಯರಾಗಿರ್ತಾರೋ ಅವರು ಇನ್ನೊಬ್ಬರ ಕೈಯಲ್ಲಿ ಶಿವಪೂಜೆಯನ್ನು ಮಾಡಿಸಬಹುದು. ನಮಗೆ ಅದೂ ಆಗೋದಿಲ್ಲ ಅಂತ ಹೇಳಿದ್ರೆ ಯಾರು ಶಿವಪೂಜೆಯನ್ನು ಮಾಡುತ್ತಿರುತ್ತಾರೋ ಅದನ್ನು ಭಕ್ತಿಯಿಂದ ನೋಡಿದರೆ ಸಾಕು. ನಾವು ಶಿವಪೂಜೆಯನ್ನು ಮಾಡಿದರೆ ಯಾವ ಫಲವು ಸಿಗುತ್ತೋ ನೋಡಿದವರಿಗೂ, ಭಕ್ತಿಯಿಂದ ಶಿವಪೂಜೆಯನ್ನು ನೋಡಿದವರಿಗೂ ಸಹ ಅದೇ ಫಲವು ಸಿಗುತ್ತೆ. ಹಾಗಾದರೆ ಏನಪ್ಪ ಸಾಕ್ಷಿ? ಅದು ಹೇಗಪ್ಪ ಶಿವಪೂಜೆಯನ್ನು ನೋಡುವವರಿಗೆ ಅಷ್ಟು ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಷ್ಟು ಶಕ್ತಿ ಇದೆ ಅನ್ನುವುದಕ್ಕೆ ಒಂದು ವೃತ್ತಾಂತ ಇದೆ, ಒಂದು ಕತೆ ಇದೆ. ಇದು ನಿಜವಾಗ್ಲೂ ನಡೆದಿರುವಂತಹ ಸತ್ಯ ಘಟನೆ. ಅಂದರೆ ನಮ್ಮ ಸ್ಕಾಂದ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಹಾಗಾದರೆ ಯಾವುದು ಆ ಕತೆ ಅಂತ ನೋಡೋಣ ಬನ್ನಿ. वीरभद्राय नमः शिवाय, सोमेश्वराय नमः शिवाय, विश्वेश्वराय नमः शिवाय, परमेश्वराय नमः शिवाय. ಪೂರ್ವದಲ್ಲಿ ಬೇಡರ ದೇಶದಲ್ಲಿ ವಿಮರ್ಶನೆಂಬ ಒಬ್ಬ ರಾಜನಿರ್ತಾನೆ. ಅವನು ಮಹಾನ್ ಶಿವಭಕ್ತ. ಪಂಚಾಮೃತ ಅಭಿಷೇಕಗಳಿಂದ, ಬಿಲ್ವಪತ್ರದ ಅರ್ಚನೆಗಳಿಂದ, ಸಾಕಷ್ಟು ವಿಜೃಂಭಣೆಯಿಂದ ಶಿವಪೂಜೆಯನ್ನು ಮಾಡುತ್ತಿರುತ್ತಾನೆ. ಪ್ರತಿ ಚತುರ್ದಶಿಯಂದು ತಪ್ಪದೆ ಶಿವಪೂಜೆಯನ್ನು ಮಾಡುತ್ತಿರುತ್ತಾನೆ. ಹಾಗೆ ಅಷ್ಟು ಶಿವಭಕ್ತನಾಗಿರುತ್ತಾನೆ. ಶಿವಭಕ್ತನಾಗಿದ್ದರೂ ಸಹ ದುರಾಚಾರಗಳಿಗೆ ಒಳಗಾಗಿರುತ್ತಾನೆ. ಹೇಗೆ ರಾವಣನೂ ಸಹ ಶಿವಭಕ್ತನಾದರೂ ದುರಾಚಾರಗಳನ್ನು ಹೇಗೆ ಮಾಡುತ್ತಿದ್ದನೋ ಅದೇ ರೀತಿಯಲ್ಲಿ ಈ ರಾಜನು ಸಹ ಎಲ್ಲ ದುರಾಚಾರಗಳು ಆತನಲ್ಲಿ ಇರುತ್ತೆ. ಮಾಂಸ ತಿನ್ನುವುದಿರ್ಬೋದು, ನಿರ್ದಯಿ ಆಗಿರುವುದಿರ್ಬೋದು, ಹಾಗೆ ಇನ್ನೊಬ್ಬರಿಗೆ ಹಿಂಸೆ ಮಾಡುವುದಿರ್ಬೋದು, ಹೀಗೆ ದುರಾಚಾರಿಯಾಗಿ ಇರ್ತಾನೆ. ಆಗ ಕಕುದ್ಮತಿ ಎಂಬ ಆ ರಾಜನ ಹೆಂಡತಿಯು ಹೀಗೆ ಆ ರಾಜನನ್ನು ನೋಡಿ ನೋಡಿ ತಾಳಲಾರದೆ ಒಮ್ಮೆ ರಾಜನ ಬಳಿಗೆ ಹೋಗಿ ಈ ಒಂದು ಪ್ರಶ್ನೆಯನ್ನು ಕೇಳೇ ಬಿಡ್ತಾಳೆ. ಅಲ್ಲ ರಾಜನೇ, ನೀನು ಮಹಾನ್ ಶಿವಭಕ್ತ. ಆ ಶಿವನ ಪೂಜೆಯಲ್ಲಿ ಯಾವ ಲೋಪವೂ ಬಾರದಿರುವ ಥರ ಪೂಜೆಯನ್ನು ನೀನು ಮಾಡುತ್ತಾ ಬರುತ್ತಿದ್ದೀಯ. ಆದರೆ ಇಷ್ಟು ದುರಾಚಾರವನ್ನು ಅದೇ ರೀತಿಯಾಗಿ ಅಷ್ಟು ಶಿವಭಕ್ತನು ಇದ್ದರೂ ಸಹ ಯಾಕೆ ಇಷ್ಟು ದುರಾಚಾರ ನೀನು ಮಾಡ್ತೀಯಾ? ಇನ್ನೊಬ್ಬರಿಗೆ ಹಿಂಸೆ ಕೊಡ್ತೀಯಾ? ಮಾಂಸ ತಿಂತೀಯ ನೀನು? ಇದೆಲ್ಲ ಹೇಗೆ ಅಂತ ಆ ಕಕುದ್ಮತಿಯು ಆ ರಾಜನಿಗೆ ಕೇಳ್ತಾಳೆ. ಆಗ ರಾಜನು ಹೇಳ್ತಾನೆ, ನನಗೆ ತ್ರಿಕಾಲ ಜ್ಞಾನವಿರುವುದರಿಂದ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ತಿಳಿದುಕೊಂಡು ತದನಂತರ ನಿನಗೆ ತಿಳಿಸ್ತೀನಿ ಅಂತ ಹೇಳಿ 1 ನಿಮಿಷ ಮೌನವಾಗಿ ಕಣ್ಮುಚ್ಚಿಕೊಂಡು ಆತನು ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿಯುವುದಕ್ಕೆ ಹೊರಡ್ತಾನೆ. ನಾನು ಹಿಂದಿನ ಜನ್ಮದಲ್ಲಿ ಪಂಪಾ ನಗರದಲ್ಲಿ ನಾಯಿಯಾಗಿ ಹುಟ್ಟಿದ್ದೆ. ಆ ನಾಯಿಯಾಗಿ ಹುಟ್ಟಿರುವ ಸಮಯದಲ್ಲಿ ಒಂದು ದಿವಸ ನನಗೆ ತುಂಬ ಹಸಿವಾಗಿತ್ತು. ನಾನು ಹಸಿವಿನಿಂದ ಬಳಲುತ್ತಾ ಆ ಪಟ್ಟಣದಲ್ಲಿ ನಾನು ಬರುತ್ತಿರುವಾಗ ಆ ಪಟ್ಟಣದ ಮಧ್ಯದಲ್ಲಿ ಇರುವಂತಹ ಶಿವಾಲಯದಲ್ಲಿ ಒಂದು ಶಿವಪೂಜೆ ಮಹಾತ್ಮರು ಮಾಡುತ್ತಿದ್ದರು. ನಾನು ಅದನ್ನು ನೋಡುತ್ತಾ ಆ ಶಿವನ ದೇವಸ್ಥಾನದ ಮುಂಭಾಗಿನಲ್ಲಿ ಕುಳಿತು ನಾನು ಆ ದೇವಸ್ಥಾನದ ಬಳಿ ಏನಾದರೂ ತಿನ್ನುವುದಕ್ಕೆ ಸಿಗಬಹುದಲ್ಲ ಅಂತ ನಾನು ನೋಡ್ತಾ ಇದ್ದೆ. ಅದೇ ಸಮಯದಲ್ಲಿ ಅವರು ಆ ಶಿವನ ದೇವಾಲಯದ ಮುಂದೆ ಬಲಿಯನ್ನವನ್ನು ಇಟ್ಟರು. ಆಗ ಈ ಬಲಿಯನ್ನವಾದರೂ ನಾನು ತಿಂದು ನನ್ನ ಹಸಿವನ್ನು ನೀಗಿಸಿಕೊಳ್ಳಬಹುದಲ್ಲ ಅಂತ ಹೇಳಿ ಆ ಅನ್ನವನ್ನು ತಿನ್ನುವುದಕ್ಕೆ ಮುಂದೆ ಹೋದಾಗ ಅಲ್ಲಿ ದೇವಸ್ಥಾನವನ್ನು ನೋಡಿಕೊಳ್ಳುತ್ತಿರುವಂತಹ ಒಬ್ಬ ಸಿಬ್ಬಂದಿ ನನ್ನನ್ನು ಹಟ್ಟಿಸಿಕೊಂಡು ಒಂದು ಕೋಲಿನಲ್ಲಿ 2 ಏಟು ಹೊಡೆದನು. ಆ ನೋವಿಗೆ ನಾನು ಓಡಿದಾಗ ಏನಾಯಿತು, ಆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಆಯಿತು.
ಹೀಗೆ ಆ ಅನ್ನವನ್ನು ತಿನ್ನುವುದಕ್ಕೆ ನಾನು ಹೋಗುತ್ತಿದ್ದೆ, ಹಾಗೆ ಏಟು ತಿನ್ನುತ್ತಿದ್ದೆ, ಹಾಗೆ ಓಡುತ್ತಿದ್ದೆ. 3 ಪ್ರದಕ್ಷಿಣೆ ಆದರೂ ಸಹ ನನಗೆ ಆ ಒಂದು ಪ್ರಸಾದವು ಸಿಗದೆ ಹೋಯಿತು. ನಾನು ಆ ಪೂಜೆಯನ್ನು ಕಣ್ತುಂಬ ನೋಡಿ, ಹಾಗೆ ಅಲ್ಲಿ ಬೆಳಗಿರುವಂತಹ ಎಲ್ಲ ದೀಪಗಳನ್ನು ಕಣ್ತುಂಬ ನೋಡಿ ನಾನು ಅಲ್ಲಿಯೇ ಪ್ರಾಣ ಬಿಟ್ಟೆ. ಅಂದರೆ ಆ ಸಿಬ್ಬಂದಿ ಹೊಡೆದಿರುವಂತಹ ಏಟುಗಳಿಗೆ, ಆ ಪೆಟ್ಟುಗಳಿಗೆ ತಡ್ಕೊಳ್ಳಲಾರದೆ ಹಸಿವಿನಿಂದ ಈಗಾಗಲೇ ಬಳಲುತ್ತಿರುವುದರಿಂದ ನಾನು ಆ ಏಟಿನ ಒಂದು ನೋವಿಗೆ ಅಲ್ಲೇ ಪ್ರಾಣ ಬಿಟ್ಟೆ. ಅಂದರೆ ಆ ಶಿವನ ದೇವಸ್ಥಾನದ ಮುಂದೆಯೇ ಆ ಒಂದು ನಾಯಿಯು ಪ್ರಾಣ ಬಿಟ್ಟಿತು. ನಾನು ಪೂರ್ವದಲ್ಲಿ ನೋಡಿರುವಂತಹ ಆ ಒಂದು ಶಿವನ ಪೂಜೆಯ ಒಂದು ಮಹಿಮೆಯಿಂದ ನಾನು ಈ ಜನ್ಮದಲ್ಲಿ ರಾಜನಾಗಿ ಹುಟ್ಟಿದ್ದೀನಿ. ಅಷ್ಟೇ ಅಲ್ಲ, ಆ ಬೆಳಗಿರುವ ದೀಪಗಳನ್ನು ನೋಡಿರುವುದರಿಂದ ನನಗೆ ತ್ರಿಕಾಲ ಜ್ಞಾನವು ಉಂಟಾಗಿದೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾನು ಆಕಸ್ಮಿಕವಾಗಿ ನೋಡಿರುವಂತಹ ಶಿವ ಪೂಜೆಯಿಂದ ನನಗೆ ಆ ಶಿವನಲ್ಲಿ ಭಕ್ತಿ ಉಂಟಾಗಿದೆ. ಆವತ್ತಿನ ದಿವಸ ಹಿಂದಿನ ಜನ್ಮದಲ್ಲಿ ಅವರು ಚತುರ್ದಶಿ ಎಂದು ಶಿವನ ಪೂಜೆ ಮಾಡುತ್ತಿದ್ದರು. ಹಾಗಾಗಿ ಈ ಜನ್ಮದಲ್ಲಿಯೂ ಸಹ ನಾನು ಚತುರ್ದಶಿ ಎಂದು ತಪ್ಪದೆ ಶಿವಪೂಜೆಯನ್ನು ಮಾಡುತ್ತಾ ಬರುತ್ತಿದ್ದೀನಿ ಅಂತ ರಾಣಿಗೆ ಇವೆಲ್ಲ ವೃತ್ತಾಂತವನ್ನು ವಿವರಿಸುತ್ತಾನೆ. ಆಗ ರಾಣಿಯು ಬಹಳ ಆಶ್ಚರ್ಯ ಪಡ್ತಾಳೆ. ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದರೂ ಸಹ ಆ ಒಂದು ಶಿವ ಪೂಜೆಯನ್ನು ನೋಡಿದ ಮಾತ್ರದಲ್ಲಿ ಈ ಒಂದು ಜನ್ಮದಲ್ಲಿ ರಾಜನಾಗಿ ಹುಟ್ಟು ಬಂದಿದ್ದಾನೆ ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಸರಿ, ಹಾಗಾದರೆ ರಾಜನೇ, ನಿನಗೆ ತ್ರಿಕಾಲ ಜ್ಞಾನ ಇರುವುದರಿಂದ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ಹೇಳ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೇನಂತೆ, ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಕಕುದ್ಮತಿಯೇ, ನೀನು ಹಿಂದಿನ ಜನ್ಮದಲ್ಲಿ ಪಾರಿವಾಳವಾಗಿದ್ದೆ. ಆಗ ನೀನು ಆಕಾಶದಲ್ಲಿ ಹೋಗುತ್ತಿರುವಾಗ ಒಂದು ಮಾಂಸದ ತುಂಡನ್ನು ಕಂಡು ಆ ಮಾಂಸದ ತುಂಡನ್ನು ನೀನು ಬಯಸಿ ಆ ತುಂಡನ್ನು ತಗೊಳ್ಳುವುದಕ್ಕೆ ಹತ್ತಿರ ಹೋದಾಗ ಅದೇ ಸಮಯದಲ್ಲಿ ಆ ತುಂಡನ್ನು ಒಂದು ಹದ್ದು ಕೂಡ ಬಯಸಿತು. ಆ ಹದ್ದುವು ಸಹ ಅದನ್ನು ತಗೊಳ್ಳುವ ಮುಂಚೆ ನೀನು ತಗೊಂಡ್ಬಿಟ್ಟಿದ್ದೆ. ತಗೊಂಡು ನೀನು ಹೋಗುವಾಗ ಹದ್ದು ನಿನ್ನನ್ನು ಬೆನ್ನಟ್ಟಿ ನಿನ್ನ ಹಿಂದೆಯೇ ಬರುತ್ತಿತ್ತು. ಹಾಗೆ ಬಂದ ಆ ಹದ್ದು ನೀನು ಆ ಹದ್ದಿನಿಂದ ತಪ್ಪಿಸಿಕೊಂಡು ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನದ ಬಳಿಗೆ ಹೋದೆ. ಆ ದೇವಸ್ಥಾನದ ಬಳಿಗೆ ಹೋದರೂ ಸಹ ಆ ಹದ್ದು ನಿನ್ನನ್ನು ಬೆನ್ನಟ್ಟುವುದನ್ನು ಬಿಡಲಿಲ್ಲ. ಅಲ್ಲಿಯೂ ಸಹ ಆ ಒಂದು ಹದ್ದು ಬಂದು ನಿನ್ನಲ್ಲಿರುವಂತಹ ಆ ಮಾಂಸದ ತುಂಡನ್ನು ಕಿತ್ತುಕೊಂಡು ನಿನ್ನನ್ನು ಕುಕ್ಕಿ ಸಾಯಿಸಿ ಹೊಟ್ಟೋಯ್ತು. ಅಂದರೆ ನೀನು ಆ ಪಾರಿವಾಳ ಜನ್ಮವನ್ನು ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನದ ಬಳಿಯಲ್ಲಿ ನೀನು ಪ್ರಾಣ ಬಿಟ್ಟಿರುವುದರಿಂದ ನಿನಗೆ ಈ ಜನ್ಮದಲ್ಲಿ ರಾಣಿಯ ಜನ್ಮವು ಸಿಕ್ಕಿದೆ ಅಂತ ಹೇಳ್ತಾನೆ. ರಾಣಿಗೆ ಇನ್ನೂ ಪರಮಾಶ್ಚರ್ಯ ಆಗುತ್ತೆ. ಹಾಗಾದರೆ ಆ ಶಿವನ ಒಂದೇ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಎಂತಹ ಅಜ್ಞಾನಿಯಾದರೂ ಜ್ಞಾನಿಯಾಗಬಲ್ಲ ಅನ್ನುವುದಕ್ಕೆ ಈ ಒಂದು ನಿದರ್ಶನವೇ ಸಾಕ್ಷಿ. ಆಗ ಕಕುದ್ಮತಿ ಹೇಳ್ತಾಳೆ, ರಾಜನೇ, ಹಾಗಾದರೆ ಮುಂದಿನ ಜನ್ಮದಲ್ಲಿ ನಾವಿಬ್ಬರು ಏನಾಗಿ ಹುಟ್ಟಬಹುದು ಅಂತ ನಮಗೆ ತಿಳಿಸು ಅಂತ ಹೇಳ್ತಾಳೆ. ಮುಂದಿನ ಜನ್ಮದಲ್ಲಿ ನಾನು ಸಿಂಧೂ ದೇಶದ ರಾಜನಾಗಿ ಹುಟ್ಟುತ್ತೇನೆ. ನೀನು ಶೃಂಜಯ ದೇಶದ ರಾಜನ ಮಗಳಾಗಿ ಹುಟ್ಟಿ ನನ್ನನ್ನೇ ವರಿಸ್ತೀಯಾ ಅಂತ ಹೇಳ್ತಾನೆ. ಇನ್ನು 3ನೆಯ ಜನ್ಮದಲ್ಲಿ ನಾನು ಸೌರಾಷ್ಟ್ರ ದೇಶದ ರಾಜನಾಗಿ ಹುಟ್ಟುತ್ತೇನೆ. ಹಾಗೆ ನೀನು ಕಾಳಿಂಗ ದೇಶದ ರಾಜನ ಮಗಳಾಗಿ ಹುಟ್ಟಿ ನನಗೆ ಪ್ರಿಯಳಾಗುವೆ. ಇನ್ನು 4ನೇ ಜನ್ಮದಲ್ಲಿ ನಾನು ಗಾಂಧಾರ ದೇಶದ ರಾಜನಾಗಿ ಹುಟ್ಟುತ್ತೇನೆ. ಹಾಗೆ ನೀನು ಮಗಧ ದೇಶದ ರಾಜನ ಕುಮಾರ್ತಿಯಾಗಿ ಜನಿಸಿ ನನಗೆ ಪತ್ನಿಯಾಗುತ್ತೀಯಾ. ಇನ್ನು 5ನೆಯ ಜನ್ಮದಲ್ಲಿ ನಾನು ಅಮ್ಮತಿ ದೇಶದ ರಾಜನಾಗಿ ಹುಟ್ಟುತ್ತೇನೆ. ನೀನು ದಾಶಾರ್ಣ ಎಂಬ ಒಂದು ರಾಜನ ಮಗಳಾಗಿ ಹುಟ್ಟಿ ನನಗೆ ಪತ್ನಿಯಾಗುತ್ತೀಯಾ. 6ನೆಯ ಜನ್ಮದಲ್ಲಿ ನಾನು ಅನತಿ ಎಂಬ ದೇಶದಲ್ಲಿ ರಾಜನಾಗಿ ಹುಟ್ಟುತ್ತೇನೆ. ಹಾಗೆ ನೀನು ಯಯಾತಿ ಎಂಬ ವಂಶದಲ್ಲಿ ಮಗಳಾಗಿ ಹುಟ್ಟಿ ನನಗೆ ಪ್ರಿಯಳಾಗುವೆ. ಹೀಗೆ 6 ಜನ್ಮಗಳನ್ನು ಯಥಾವತ್ತಾಗಿ ಆ ರಾಣಿಗೆ ತಿಳಿಸುತ್ತಾನೆ. ಇನ್ನು ಮುಂದಿನದ್ದು 7ನೆಯ ಜನ್ಮ. 7ನೆಯ ಜನ್ಮದಲ್ಲಿ ನಾನು ಪಂಪ ಎಂಬ ದೇಶದಲ್ಲಿ ರಾಜನಾಗಿ ಹುಟ್ಟುತ್ತೇನೆ. ಸಕಲ ಶಾಸ್ತ್ರಗಳನ್ನು ಬಲ್ಲವನಾಗಿ ಪರಾಕ್ರಮಿಯಾಗಿ ಹುಟ್ಟುತ್ತೇನೆ. ಅಷ್ಟೇ ಅಲ್ಲದೆ ಎಲ್ಲ ಪ್ರಜೆಗಳನ್ನು ಪರಿಪಾಲನೆ ಮಾಡುವನಾಗಿ, ಹಾಗೆ 1000 ಸೂರ್ಯನ ತೇಜಸ್ಸಿಗೆ ಸಮಾನವಾಗಿ ಹುಟ್ಟುತ್ತೇನೆ. ಅಷ್ಟೇ ಸೌಂದರ್ಯವಾಗಿ ನೀನು ಸಹ ವಸುಮತಿ ಎಂಬ ರಾಜನಿಗೆ ಮಗಳಾಗಿ ಹುಟ್ಟುತ್ತೀಯ. ಇದೇ ಸಂದರ್ಭದಲ್ಲಿ ಆ ಜನ್ಮದಲ್ಲಿ ಸ್ವಯಂವರದಲ್ಲಿ ನೀನು ನನ್ನನ್ನೇ ವರಿಸ್ತೀಯ.
ಆಗ ಉಳಿದಿದ್ದ ಎಲ್ಲ ರಾಜಗಳು ಅವರಲ್ಲಿ ಅಸೂಯೆ ಉಂಟಾಗಿ ನನ್ನಲ್ಲಿ ಯುದ್ಧಕ್ಕೆ ಬರುತ್ತಾರೆ. ಅವರೆಲ್ಲರನ್ನು ನಾನು ಜಯಿಸಿ ನಿನ್ನೊಡನೆ ಮದುವೆಯಾಗಿ ಸುಖದಲ್ಲಿ ಆ ಜನ್ಮದಲ್ಲಿ ಎಲ್ಲ ಅಷ್ಟೈಶ್ವರ್ಯಗಳನ್ನು ಅನುಭವಿಸಿ ರಾಜ್ಯವನ್ನು ಆಳುತ್ತಾ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುತ್ತಾ ಕೊನೆಗೆ ರಾಜ್ಯವನ್ನು ಎಲ್ಲವನ್ನು ತ್ಯಜಿಸಿ ಮುಪ್ಪಿನಲ್ಲಿ ಕಾಡಿಗೆ ಹೋಗಿ ತಪಸ್ಸನ್ನಾಚರಿಸಿ ನಾವಿಬ್ಬರು ಶಿವಲೋಕವನ್ನು ಪಡೆಯುತ್ತೀವಿ. ಅದೇ ನಮ್ಮ ಕೊನೆಯ ಜನ್ಮ. ನಾವು ಶಿವ ಸಾಯುಜ್ಯವನ್ನು ಪಡೆದು ಶಿವಲೋಕದಲ್ಲಿ ಶಾಶ್ವತವಾಗಿ ಆ ಶಿವನ ಪಾದ ಸೇರುತ್ತೀವಿ ಅಂತ ಎಲ್ಲ 7 ಜನ್ಮಗಳ ವೃತ್ತಾಂತವನ್ನು ಯಥಾವತ್ತಾಗಿ ಆ ರಾಣಿಗೆ ತಿಳಿಸಿಬಿಡುತ್ತಾನೆ ಆ ರಾಜನು. ಆಗ ರಾಣಿಯು ಎಲ್ಲ ಜನ್ಮಗಳನ್ನು ತಿಳಿದುಕೊಂಡು ಯಾಕೆ ಆ ರಾಜನು ದುರಾಚಾರವಾಗಿ ಹೀಗೆ ಆಡುತ್ತಿದ್ದಾನೆ ಅಂತ ಎಲ್ಲವನ್ನೂ ಆಲಿಸಿ ಆಕೆಯು ತುಂಬ ಆಶ್ಚರ್ಯಪಟ್ಟು ಸಂತೋಷ ಕೂಡ ಪಡುತ್ತಾಳೆ. ಹಾಗಾದರೆ ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತಪ್ಪ ಅಂತ ಹೇಳಿದ್ರೆ, ಆ ರಾಜನು ಹಿಂದಿನ ಜನ್ಮದಲ್ಲಿ ಯಾವ ಒಂದು ಜ್ಞಾನವೂ ಇಲ್ಲದೆ ಆ ಶಿವಪೂಜೆಯನ್ನು ನೋಡಿದ ಮಾತ್ರದಲ್ಲಿ ಆ ರಾಜನಿಗೆ ಆ ಶಿವನಲ್ಲಿ ಭಕ್ತಿ ಪೂಜೆ ಮಾಡುವುದರಲ್ಲಿ ಆಸಕ್ತಿ, ಹಾಗೆ ರಾಜನಾಗಿ ಹುಟ್ಟುವ ಒಂದು ಯೋಗ ಬಂದಿದೆ ಅಂತ ಹೇಳಿದ್ರೆ, ನೀವೆಲ್ಲರೂ ಜ್ಞಾನಿಗಳಾಗಿ ಈ ಜನ್ಮದಲ್ಲಿ ಸಕಲ ಬುದ್ಧಿಯನ್ನು ಉಳ್ಳವರಾಗಿ ಎಲ್ಲವೂ ನಮಗೆ ತಿಳಿದಿರುವಾಗ ಭಕ್ತಿಯಿಂದ ನಾವು ಆ ಶಿವಪೂಜೆಯನ್ನು ಮಾಡಿದ್ದೇ ಆದರೆ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸುವುದರಲ್ಲಿ ಏನಾಶ್ಚರ್ಯ. ತಿಳಿಯದೇ ಮಾಡಿರುವಂತಹ ಶಿವಪೂಜೆಗೆ ಅಷ್ಟು ಮಹತ್ವವಿದ್ದರೆ ತಿಳಿದು ಭಕ್ತಿಯಿಂದ ನಾವು ಆ ಶಿವನಿಗೆ ಒಂದು ಬಿಲ್ವಪತ್ರೆ ಇಡುವುದರಿಂದ ಎಷ್ಟು ಪುಣ್ಯ ಸಿಗುತ್ತೆ. ಹಾಗೆ ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳಿರಬಹುದು, ನಿಮ್ಮ ಇಷ್ಟಾರ್ಥಗಳಿರಬಹುದು, ಈ ಒಂದು ಶಿವಪೂಜೆಯಿಂದ ನಿಮಗೆ ಎಲ್ಲ ಸಕಲ ಅಭಿಷ್ಟಗಳು ನೆರವೇರುತ್ತೆ ಅನ್ನುವುದಕ್ಕೆ ಈ ಒಂದು ಕಥೆಯೇ ಆಧಾರವಾಗಿದೆ. ಅಂದರೆ ಈ ಸ್ಕಾಂದ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ, ಈ ಕಥೆಯ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಇದು ನಡೆದಿರುವಂತಹ ಸತ್ಯ ಘಟನೆ. ಹಾಗಾಗಿ ನೀವೆಲ್ಲರೂ ಶಿವಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ. ಹಾಗಾದರೆ ಹೇಗೆ ಮಾಡುವುದು ಈ ಶಿವಪೂಜೆಯನ್ನು ಅಂತ ಹೇಳಿದ್ರೆ, ಸೋಮವಾರದಂದು ಭಕ್ತಿಯಿಂದ ಶಿವನಿಗೆ ಒಂದು ಬಿಲ್ವಪತ್ರೆ ಅರ್ಪಣೆ ಮಾಡಿ. ಅಂದರೆ ಒಂದು ಬಿಲ್ವಪತ್ರೆ ಇಡುವುದರಿಂದ, ಭಕ್ತಿಯಿಂದ ಪ್ರತಿ ಸೋಮವಾರ ಇಡುವುದರಿಂದಲೂ ಸಹ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಶಿವನಾಮ ಜಪವನ್ನು 108 ಬಾರಿ ಆ ಸೋಮವಾರದಂದು ನೀವು ಹೇಳಿ. ಯಾರಿಗೆ ಮಾಡುವುದರಲ್ಲಿ ಅಶಕ್ತರಾಗಿದ್ದಾರೋ, ಅಂದರೆ ಯಾರಿಗೆ ಗೊತ್ತಿಲ್ವೋ ಆ ಪೂಜೆಯನ್ನು ಮಾಡುವುದಕ್ಕೆ, ಇನ್ನೊಬ್ಬರ ಕೈಯಲ್ಲಾದರೂ ಆ ಪೂಜೆಯನ್ನು ಮಾಡಿಸಬಹುದು. ಅಥವಾ ಇದ್ಯಾವುದೂ ಆಗೋದಿಲ್ಲ ಅಂದಾಗ ಯಾರಾದರೂ ಶಿವಪೂಜೆಯನ್ನು ಮಾಡುವುದನ್ನಾದರೂ ಭಕ್ತಿಯಿಂದ ನೋಡಬಹುದು. ಚತುರ್ದಶಿ ಅಥವಾ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಶಿವನ ಪೂಜೆಯು ನಡೆಯುತ್ತಿರುತ್ತದೆ. ಪ್ರತಿ ಪ್ರದೋಷ ಕಾಲದಲ್ಲೂ ಸಹ ಹಾಗೆ ಚತುರ್ದಶಿಯಂದು ಶಿವನ ಪೂಜೆಯು ನಡೆಯುತ್ತಾ ಇರುತ್ತದೆ. ನಮಗೆ ಹೇಗೆ ಆ ಶಿವಪೂಜೆಯನ್ನು ಮನೆಯಲ್ಲಿ ಮಾಡುವುದು ತಿಳಿಯೋದಿಲ್ಲ ಅಂತ ಹೇಳಿದಾಗ, ದೇವಸ್ಥಾನದಲ್ಲಿ ನಡೆಯುವಂತಹ ಪ್ರದೋಷ ಚತುರ್ದಶಿಯ ಪೂಜೆಗಳನ್ನಾದರೂ ಭಕ್ತಿಯಿಂದ ನೋಡಿದ್ದೆ ಆದರೂ ಸಹ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆದಷ್ಟು ನಿಮ್ಮ ಮನೆಯಲ್ಲೇ ನೀವು ಭಕ್ತಿಯಿಂದ ಶಿವನಿಗೆ ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನೀವು ಯಾವ ಒಂದು ಶಿವಪೂಜೆಯನ್ನು ಮಾಡಿ ನಿಮ್ಮ ಯಾವ ಇಷ್ಟಾರ್ಥವು ಸಿದ್ಧಿಯಾಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪಿಸಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷವಾದ ಕಥೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.